ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸ್ಯಾನ್ಫೆ ಡಾರ್ಕ್ ಸ್ಪಾಟ್ಸ್ ಬ್ರೈಟ್ನಿಂಗ್ ಸೋಪ್ ಬಗ್ಗೆ. ಸ್ಯಾನ್ಫೆ ಡಾರ್ಕ್ ಸ್ಪಾಟ್ಸ್ ಬ್ರೈಟ್ನಿಂಗ್ ಸೋಪ್ ಅಂದ್ರೆ ಏನು, ನಿಮ್ಗೆ ಏನು ಸಮಸ್ಯೆ ಇದೆ ಡಾಕ್ಟರ್ ನಿಮ್ಗೆ ಸಬ್ಕರ್ ಬರೆದು ಕೊಡ್ತಾರೆ. ಇದ್ರೊಳಗಡೆ ಇಂಗ್ರೀಡಿಯೆಂಟ್ಸ್ ಏನಿರ್ತಾವೆ, ಯಾವ ರೀತಿ ನೀವು ಇದ್ರ ಉಪಯೋಗ ಮಾಡಬೇಕು, ಎಷ್ಟು ದಿನ ಇದ್ರ ಉಪಯೋಗ ಮಾಡಬಹುದು, ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರು ಇದ್ರ ಉಪಯೋಗ ಮಾಡಕ್ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸ್ಯಾನ್ಫೆ ಡಾರ್ಕ್ ಸ್ಪಾಟ್ಸ್ ಬ್ರೈಟ್ನಿಂಗ್ ಸೋಪ್ ಇದು ಒಂದು ಅಲೋಪತಿಕ್ ಸೋಪ್ ರೀ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ ಸ್ಕಿನ್ ಬಹಳ ಜಾಸ್ತಿ ಡಲ್ ಆಗಿಬಿಟ್ಟೈತಿ, ಸ್ಕಿನ್ ಮುದುಡಿ ಆಗಕ್ ಕುಂತೈತಿ ಅಂದ್ರ ನಿಮ್ ತ್ವಚಕ್ ಒಂದು ಹೊಸ ಚಮಕ್ ಕೊಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ದು ಫೇಸ್ ಏನಿದೆ ಮುಖ, ಅದ್ರ ಮೇಲೆ ಡಾರ್ಕ್ ಸ್ಪಾಟ್ಸ್ ಆಗ್ಯಾವಂದ್ರ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್, ಸಿಂಪಲ್ ಆಗಿ ಹೇಳ್ಬೇಕಂದ್ರ ಕಲಿಗಿಲು ಬಹಳ ಆಗಿಬಿಟ್ಟವ್ ಮಖದಾಗ ಅಂದ್ರ ಅದನ್ನ ಕಡಿಮೆ ಮಾಡಕ್ ಕೆಲಸ ಮಾಡ್ತೈತ್ರಿ. ಬಿಸಿಲ್ನಾಗ ಬಹಳ ಜಾಸ್ತಿ ತಿರುಗಾಡ್ತಿರಂದ್ರ ನಿಮ್ಗೆ ಟ್ಯಾನಿಂಗ್ ಆಗೈತಿ. ಬಿಸಿಲ್ನಾಗ ತಿರುಗಾಡ ಅಂದ್ರ ಆ ಟ್ಯಾನಿಂಗ್ ಅಂದ್ರೆ ಮಖ ಕರ್ಗಾಗ್ಬಿಡ್ತೈತಿ ಇಲ್ಲಿ ಬಿಸಿಲ್ನಾಗ ತಿರುಗಾಡಿ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ನಿಮ್ ಸ್ಕಿನ್ ಬಹಳ ಜಾಸ್ತಿ ರಫ್ ಡ್ರೈ ಐತಿ ಅಂದ್ರ ಅದನ್ನ ಸ್ಮೂತ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ಕೊಡ್ತೈತ್ರಿ. ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ ನೋಡ್ರಿ, ಗ್ಲಿಸರಿನ್ ಬೇಸ್ ಇರ್ತೈತಿ, ಕೋಜಿಕ್ ಆಸಿಡ್ 2% ಇರ್ತೈತಿ, ಪರ್ಫ್ಯೂಮ್ ಹಾಕಿರ್ತಾರ, ಶಿಯಾ ಬಟರ್ ಮತ್ತೆ ಟೀನೋ ಗಾರ್ಟ್ ಟಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ತಯಾರು ಮಾಡ್ಲಾಗ್ತೈತ್ರಿ. ಯಾವ ರೀತಿ ಯೂಸ್ ಮಾಡ್ಬೇಕು, ಸೊ ನೋಡ್ರಿ ಮಖಕ್ಕೆ ಯಾವ ರೀತಿ ಹಚ್ಕೋಬೇಕು ಅನ್ನೋದು ಹೇಳ್ಕೊಡ್ತೀನಿ. ಮೊದ್ಲು ಮಖ ನೀರು ತೊಗೊಂಡು ಚಂದಾಗ ತೊಳ್ಕೊಂಡ್ಬಿಡ್ರಿ. ತೊಳ್ಕೊಂಡು ಮಖ ನೀರಲ್ಲೇ ತೋಸ್ಕೊಂಡಾದ್ಮೇಲೆ ಸಬ್ಕಾರ ತೊಗೊಂಡು ಚಂದಾಗ ಮಖ ತುಂಬ ಹಚ್ಕೋರಿ. ಕೈಲಿ ಚಂದಾಗ ಅಲ್ಲಿ ಮಸಾಜ್ ಮಾಡ್ಕೊರಿ ಒಂದು 30-60 ಸೆಕೆಂಡ್. ಅದಾದ್ಮೇಲೆ ಮಖ ನೀರು ಹಾಕೊಂಡು ಮತ್ತೆ ಚಂದ ತೊಳ್ಕೊಂಡ್ಬಿಡ್ರಿ. ಈ ರೀತಿ ಯೂಸ್ ಮಾಡಬೇಕು. ಇದನ್ನ ನೀವು ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡಬಹುದು. ಇದನ್ನ ನೋಡ್ರಿ ಪುರುಷರು ಮಹಿಳೆಯವರು ಇಬ್ರು ಯೂಸ್ ಮಾಡಬಹುದ್ರಿ. ಮತ್ತೆ ಇದನ್ನ ನೀವು ನಿಮ್ಮ ಮಕ್ಕಳು ಕೂಡ ಬಳಸಬಹುದು, ಇಲ್ಲ ಪೂರ್ತಿ ಮೈ ಹಚ್ಕೋಬೇಕನ್ನೋ ಅಂತಂದ್ರೆ ಪೂರ್ತಿ ಮೈ ಕೂಡ ಹಚ್ಕೋಬಹುದ್ರಿ. ಎಷ್ಟು ದಿನದ ಮಟ್ಟ ಹಚ್ಕೋಬೇಕು, ಸೊ ನೋಡ್ರಿ ನಿಮ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಇದನ್ನ ಬಳಸಕ್ ಹೇಳ್ಯಾರ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡಬಹುದು. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಸೊ ನೋಡ್ರಿ ಕೆಲವೊಂದಿಷ್ಟು ಜನರಿಗೆ ಕಂಡು ಬಂದಿದೆ, ಈ ಸೋಪ್ ಹಚ್ಕೊಂಡಾದ್ಮೇಲೆ ಯಾವ ಭಾಗಕ್ಕೆ ಅವ್ರು ಇದನ್ನ ಹಚ್ಕೊಳ ಒಂಥರ ಆ ಭಾಗ ಕೆಂಪಗಾಗಿಬಿಡ್ತೈತಿ, ಅಲ್ಲಿ ಬಹಳ ಜಾಸ್ತಿ ಕೆರೆತ ಆಗ್ತೈತಿ, ಅಲ್ಲಿ ಉರಿ ಚಾಲು ಆಗ್ತೈತಿ. ಇಂಥವೆಲ್ಲ ಸಮಸ್ಯೆ ನಿಮ್ಗೆ ಕಾಡಾಕುಂತಂದ್ರೆ ನೀವು ಟ್ರೀಟಿಂಗ್ ಡಾಕ್ಟರ್ ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಯಾರು ಇದನ್ನ ಬಳಸ್ತಾಕ್ ಹೋಗ್ಬಾರ್ದು. ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 129 ರೂಪೀಸ್ನಾಗ 75 ಗ್ರಾಮ್ ಸೋಪ್ ನಿಮ್ಗೆ ಸಿಗ್ತೈತ್ರಿ. ಸ್ಯಾನ್ಫೆ ಡಾರ್ಕ್ ಸ್ಪಾಟ್ಸ್ ಬ್ರೈಟ್ನಿಂಗ್ ಸೋಪ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕಂತ. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ಲಿ. ಅಲ್ಲಿ ಬಾಜುದಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಪ್ರೆಸ್ ಮಾಡಿಬಿಡ್ರಿ. ಅದನ್ನ ಪ್ರೆಸ್ ಮಾಡಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ ಅವ್ರ ಜೊತೆಗೆ ನೀವು ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.